ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಕಾವ್ಯಶ್ರೀ. ಈ ಮುದ್ದಾದ ಜೋಡಿ ನೋಡ್ತಿದ್ರೆ ಯಾವ ಕೆಟ್ಟ ಕಣ್ಣು ಬಿತ್ತೋ ಇವರ ಪ್ರೀತಿ ಮ್ಯಾಲೆ ಅನ್ನೋ ಸಾಲುಗಳು ನೆನಪಾಗುತ್ತೆ. ಯಾಕಂದ್ರೆ ಪ್ರೀತಿಸಿ ಮದುವೆಯಾಗಿ ಬರೋಬ್ಬರಿ 22 ವರ್ಷಗಳ ಕಾಲ ಸಂಸಾರ ನಡೆಸಿದ್ದ ಜೋಡಿ ಈಗ ನಾನೊಂದು ತೀರಾ ನೀನೊಂದು ತೀರಾ ಅಂತ ಹೇಳ್ತಿದೆ. ವಿಜಯ್ ಸೌತ್ ಇಂಡಿಯಾ ಕಂಡ ಸ್ಟಾರ್ ನಟರಲ್ಲಿ ಒಬ್ಬರು. ಕಾಲಿವುಡ್ ಅಂಗಳದಲ್ಲಿ ತನ್ನದೇ ಆದ ಚಾಪು ಮೂಡಿಸಿದವರು. ತಮಿಳಿನ ಅಭಿಮಾನಿಗಳಂತೂ ವಿಜಯ್ರನ್ನ ಆರಾಧಿಸ್ತಾರೆ. ಮಾಸ್ಟರ್ ಸಿನಿಮಾ ಅಂದ್ರೆ ಸಾಕು ಜನರು ಥಿಯೇಟರ್ಗಳಿಗೆ ನುಗ್ಗಿ ಬರ್ತಾರೆ. ವಿಜಯ್ಗೆ ದೇಶದಲ್ಲಿ ಮಾತ್ರವಲ್ಲದೆ ವಿದೇಶಗಳಲ್ಲೂ ಅಭಿಮಾನಿಗಳಿದ್ದಾರೆ. ದಳಪತಿಯನ್ನ ರಜನಿಕಾಂತ್ರ ವಾರಸುದಾರ ಎಂದು ಕೂಡ ಕರೆಯಲಾಗುತ್ತೆ. ಬಾಲನಟನಾಗಿ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದ ವಿಜಯ್ ಸರಿಸುಮಾರು 40 ವರ್ಷಗಳಿಂದಲೂ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಾರೆ. ದಳಪತಿ ಸಾಮಾಜಿಕ ಕಾರ್ಯಗಳಿಂದಲೂ ಪ್ರಸಿದ್ಧರು. ಆದ್ರೀಗ ಇಂತಹ ನಟ ಕೌಟುಂಬಿಕ ವಿಚಾರದಿಂದ ಈಗ ಸುದ್ದಿಯಾಗ್ತಿದ್ದಾರೆ. ಎಸ್, ಪ್ರೀತಿಸಿ ಮದುವೆಯಾಗಿರೋ ವಿಜಯ್ ಹಾಗೂ ಪತ್ನಿ ಸಂಗೀತ ದೂರವಾಗ್ತಿದ್ದಾರೆ ಎನ್ನಲಾಗ್ತಿದೆ. ಇಬ್ಬರು ಸದ್ಯದಲ್ಲೇ ವಿಚ್ಛೇದನ ಪಡೆಯಲಿದ್ದಾರಂತೆ ಎಂಬ ಸುದ್ದಿ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಿದೆ. ಬಿರುಕಿನ ಬಗ್ಗೆ ಹೇಳ್ತೀವಿ. ಅದಕ್ಕೂ ಮೊದಲು ಇವರಿಬ್ಬರ ಪ್ರೀತಿ ಜರ್ನಿಯ ಬಗ್ಗೆ ನಿಮಗೆ ಹೇಳ್ತೀವಿ. 1996ರಲ್ಲಿ ವಿಜಯ್ ಹೆಸರು ಕಾಲಿವುಡ್ನಲ್ಲಿ ಸಖತ್ ಸದ್ದು ಮಾಡಿತ್ತು. ಕೆಲ ಸೂಪರ್ ಹಿಟ್ ಚಿತ್ರಗಳನ್ನ ಕೊಟ್ಟಿದ್ದ ದಳಪತಿ ನಟನೆಗೆ ಸಂಗೀತ ಕೂಡ ಫಿದಾ ಆಗಿದ್ರು. ಸಂಗೀತ ವಿಜಯ್ರ ದೊಡ್ಡ ಅಭಿಮಾನಿ ಕೂಡ. ಲಂಡನ್ನಲ್ಲಿ ನೆಲೆಸಿದ್ದ ಸಂಗೀತ ವಿಜಯ್ರನ್ನ ಭೇಟಿಯಾಗಲು ಚೆನ್ನೈಗೆ ಬರ್ತಿದ್ರು. ಒಂದು ದಿನ ಚೆನ್ನೈನಲ್ಲಿ ಶೂಟಿಂಗ್ನಲ್ಲಿದ್ದ ವಿಜಯ್ ನೋಡಲು ದೂರದ ಲಂಡನ್ನಿಂದ ಬಂದಿದ್ದ ಸಂಗೀತ ವಿಜಯ್ರನ್ನ ಭೇಟಿಯಾಗಿ ಕೆಲ ಕಾಲ ಮಾತುಕತೆ ನಡೆಸ್ತಾರೆ. ವಿಜಯ್ ನಟನೆ ಹಾಗೂ ಡ್ಯಾನ್ಸ್ ಅನ್ನ ಸಂಗೀತ ಹಾಡಿ ಹೋಗ್ಲಿದ್ರು. ಇಲ್ಲಿಂದಲೇ ನೋಡಿ ಇವರಿಬ್ಬರ ನಡುವೆ ಪರಿಚಯ ಶುರುವಾಗೋದು. ಬಳಿಕ ಸಾಲು ಸಾಲು ಸಿನಿಮಾಗಳಲ್ಲಿ ವಿಜಯ್ ಬ್ಯುಸಿಯಾಗ್ಬಿಟ್ರು. ಆಮೇಲಂತೂ ಸಂಗೀತ ಚೆನ್ನೈನಲ್ಲಿ ವಿಜಯ್ರನ್ನ ಭೇಟಿಯಾಗಲು ಹರಸಾಹಸ ಪಡ್ತಿದ್ರು. ಅಷ್ಟರಲ್ಲಾಗಲೇ ಅಭಿಮಾನಿ ಸಂಗೀತಾಗೆ ಮನಸೋತಿದ್ರು. ಅಷ್ಟೇ ಅಲ್ಲ, ತಮ್ಮ ಕುಟುಂಬಸ್ಥರನ್ನ ಸಂಗೀತಾಳಿಗೆ ಪರಿಚಯ ಮಾಡಿದ್ರು. ಇಲ್ಲಿಂದಲೇ ನೋಡಿ ಇವರ ಲವ್ಗೆ ಮತ್ತೊಂದು ತಿರುವು ಸಿಗೋದು. ಕೆಲವು ದಿನಗಳ ಬಳಿಕ ವಿಜಯ್ ಕುಟುಂಬದವರು ಸಂಗೀತ ಬಳಿ ಮದುವೆ ಪ್ರಸ್ತಾಪ ಮಾಡಿದ್ರು. ಲಂಡನ್ನಲ್ಲಿ ನೆಲೆಸಿದ್ದ ಸಂಗೀತ ಕುಟುಂಬ ಕೂಡ ಇವರ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು. ಬಳಿಕ 1999 ಆಗಸ್ಟ್ 25ರಂದು ವಿಜಯ್ ಮತ್ತು ಸಂಗೀತ ಇಬ್ಬರು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ಹಿಂದೂ ಮತ್ತು ಕ್ರಿಶ್ಚಿಯನ್ ಸಂಪ್ರದಾಯದಂತೆ ನಡೆದ ಈ ಮದುವೆ ವಿಚಾರ ಕೂಡ ಅಂದು ಸುದ್ದಿಯಾಗಿತ್ತು. 22 ವರ್ಷಗಳ ಕಾಲ ಸಂಸಾರ ನಡೆಸಿದ ಈ ಜೋಡಿಗೆ ಇಬ್ಬರು ಮುದ್ದಾದ ಮಕ್ಕಳಿದ್ದಾರೆ. ದಳಪತಿ ದಂಪತಿಯನ್ನ ಅದೆಷ್ಟೋ ಅಭಿಮಾನಿಗಳು ಆದರ್ಶವಾಗಿ ಕೂಡ ತೆಗೆದುಕೊಂಡಿದ್ರು. ಆದ್ರೆ ಇಂತಹ ದಂಪತಿ ಮೇಲೆ ಅದ್ಯಾವ ಕೆಟ್ಟ ಕಣ್ಣು ಬಿತ್ತೋ ಗೊತ್ತಿಲ್ಲ. ಇದೀಗ ಪರಸ್ಪರರು ದೂರವಾಗ್ತಿರುವ ಕುರಿತು ವಿಚಾರ ಹೊರಬಿದ್ದಿದೆ. ಇಂಥದ್ದೊಂದು ಸುದ್ದಿ ಹರಡೋಕೆ ಶುರುವಾಗಿದ್ದು ವಿಜಯ್ರ ಬಹುನಿರೀಕ್ಷಿತ ವಾರಿಸು ಸಿನಿಮಾದ ಆಡಿಯೋ ಲಾಂಚ್ ಕಾರ್ಯಕ್ರಮದಿಂದ. ಚೆನ್ನೈನ ನೆಹರು ಸ್ಟೇಡಿಯಂನಲ್ಲಿ ಅದ್ದೂರಿಯಾಗಿ ನಡೆದ ಕಾರ್ಯಕ್ರಮಕ್ಕೆ ವಿಜಯ್ ಮಡದಿ ಸಂಗೀತ ಗೈರಾಗಿದ್ರು. ಆಡಿಯೋ ಲಾಂಚ್ನಲ್ಲಿ ಸಂಗೀತ ಗೈರಾಗಿದ್ರಿಂದ ಇಂತಹ ವಿಚಾರ ಸದ್ದು ಮಾಡಲು ಶುರುವಾಗಿತ್ತು. ಈ ಹಿಂದೆ ವಿಜಯ್ ಜೊತೆಗಿನ ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ಮಡದಿ ಸಂಗೀತ ಕಾಣಿಸಿಕೊಳ್ತಿದ್ರು. ಆದ್ರೆ ಇತ್ತೀಚೆಗೆ ವಿಜಯ್ ಜೊತೆಗಿನ ಯಾವುದೇ ಕಾರ್ಯಕ್ರಮದಲ್ಲಿ ಸಂಗೀತ ಕಾಣಿಸಿಕೊಂಡಿಲ್ಲ. ಕೆಲ ದಿನಗಳ ಹಿಂದೆ ನಿರ್ದೇಶಕ ಅಟ್ಲಿ ಪತ್ನಿ ಪ್ರಿಯಾರವರ ಬೇಬಿ ಶವರ್ ಕಾರ್ಯಕ್ರಮದಲ್ಲಿ ಕೂಡ ದಳಪತಿ ಒಂಟಿಯಾಗಿದ್ರು. ಸಂಗೀತ ವಿಜಯ್ರಿಂದ ಅಂತರ ಕಾಯ್ದುಕೊಂಡಿರೋದ್ರಿಂದ ವಿಚಾರ ಸದ್ದು ಮಾಡಲು ಶುರು ಮಾಡಿದೆ. ವಿಜಯ್ ವಿಕಿಪೀಡಿಯಾದಲ್ಲೂ ಡಿವೋರ್ಸ್ ಮ್ಯಾಟರ್ ಉಲ್ಲೇಖವಾಗಿದೆ. ವಿಜಯ್ ವಿಕಿಪೀಡಿಯಾದಲ್ಲಿ 1999 ಮದುವೆ, 2022ಕ್ಕೆ ಡಿವೋರ್ಸ್ ಎಂದು ಬರೆಯಲಾಗಿದೆ. ಇದೇ ಕಾರಣಕ್ಕೆ ಡಿಸೆಂಬರ್ ಅಂತ್ಯದಿಂದಲೂ ಡಿವೋರ್ಸ್ ಮ್ಯಾಟರ್ ಸದ್ದು ಮಾಡಲು ಕಾರಣವಾಗಿತ್ತು. ಇಂತಹ ಹೊತ್ತಲ್ಲಿಯೇ ಮತ್ತೊಂದು ರಹಸ್ಯ ವಿಚಾರ ಕೂಡ ಹೊರಬಿದ್ದಿದೆ. ದಳಪತಿ ವಿಜಯ್ಗೆ ಅದೊಬ್ಬಳು ನಟಿಯ ಜೊತೆ ಒಡನಾಟ ಇದೆಯಂತೆ. ಅದರಲ್ಲೂ ಮಲಯಾಳಂನ ಆ ಫೇಮಸ್ ನಟಿಯ ಜೊತೆ ವಿಜಯ್ ಕ್ಲೋಸ್ ಆಗಿದ್ದಾರಂತೆ. ಆಕೆಯ ಜೊತೆಗಿನ ಒಡನಾಟವೇ ಇದೀಗ ದಳಪತಿಗೆ ಮುಳುವಾಗಿದೆ ಎನ್ನಲಾಗಿದ್ದು, ಇದೇ ಕಾರಣಕ್ಕೆ ಮಡದಿ ಸಂಗೀತ ವಿಜಯ್ರಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಅನ್ನೋ ವಿಚಾರ ಕೂಡ ಹರಿದಾಡ್ತಿದೆ. ಆದ್ರೆ ಈ ವಿಚಾರ ಅದೆಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಗೊತ್ತಿಲ್ಲ. ವಿಜಯ್ ಕುಟುಂಬದ ಮೂಲಗಳು ಈ ಡಿವೋರ್ಸ್ ಮ್ಯಾಟರ್ ಸತ್ಯಕ್ಕೆ ದೂರವಾದದ್ದು ಎಂದಿದೆ. ಸಂಗೀತ ವಿಜಯ್ ಚೆನ್ನಾಗಿದ್ದಾರೆ. ಸಂಗೀತ ಸದ್ಯ ಮಕ್ಕಳ ಜೊತೆ ವಿದೇಶದಲ್ಲಿದ್ದಾರೆ. ಇದೇ ಕಾರಣಕ್ಕೆ ವಿಜಯ್ ಜೊತೆ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ತಿಲ್ಲ. ಡಿವೋರ್ಸ್ ಮ್ಯಾಟರ್ ಸತ್ಯಕ್ಕೆ ದೂರವಾದ ಮಾತು ಎಂದಿದ್ದಾರೆ. ಆದ್ರೆ ಇದು ಮೂಲಗಳ ಮಾತಷ್ಟೇ. ಅಧಿಕೃತವಾಗಿ ಯಾವುದೇ ಸ್ಪಷ್ಟನೆ ಹೊರಬಂದಿಲ್ಲ. ಆದ್ರೆ ವಿಜಯ್ ಮಾತ್ರ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಇದು ಸತ್ಯನೋ ಸುಳ್ಳು ಅನ್ನೋದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿಲ್ಲ.
ದಳಪತಿಯ ದಾಂಪತ್ಯದಲ್ಲಿ ಬಿರುಕು ಮೂಡಿದ್ದಕ್ಕೆ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ಯಾವ ಮಸಣಿ ಕಣ್ಣು ಬಿತ್ತೋ ಈ ಮುದ್ದಾದ ಜೋಡಿ ಮೇಲೆ ಅಂತಿದ್ದಾರೆ. ಸ್ಪೆಷಲ್ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.